ತನ್ನೊಳಗೆ ಇವಳು ಇಳಿಯದೆ ಇಳಿದಾಗೆ ಮಾಡಲೇ ಚುಂಬನ ಗುಡೆ ಮಾಡಿ ಮಂದಿಗೆ ಮಂದಿಗೆ ಮಾಡಿದನು ನಮಗಳ ಬೇಡಿದನು ಬಿಡಿದನು ಕೊಂಡಾಡಿದನು ಎಂತಹ ಅನುಭವ ಇದು. ಒಡೆಯನ ಅಪ್ಪಣೆಯನ್ನು ಕೈಗೊಂಡು ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸ ವೀರರನ್ನು ಒಟ್ಟಿಗಿರಿಸಿಕೊಂಡು ಆಯುಧ ಪಾಣಿಯಾಗಿ ಕದಂಬ ವನಕ್ಕೆ ನಾನು ಬಂದು ಸೇರಿದ. ಅಪ್ಪ, ಈ ಸೀಮೆಗೆ ಕಾಲಿರಿಸಿ ತಂದು ಗೊತ್ತಿದೆ. ನಾನು ಎಲ್ಲಿದ್ದೇನೆ, ಯಾಕಾಗಿ ಬಂದಿದ್ದೇನೆ ಅನ್ನುವುದನ್ನೇ ಮರೆತು ಬಿಡಬೇಕಾದಂತಹ ಸ್ಥಿತಿಗೆ ಒಳಗಾಗಿ ಹೋದೆ ನನ್ನ ಆಶುಮಣಿ. ಅಪ್ಪ, ಅಪರಿಚಿತವಾದ ಪ್ರದೇಶ ಅಲ್ಲ ಕದಂಬವನ. ಹಿಮವತ್ ಪರ್ವತದ ತಪ್ಪಲು ಪ್ರಾಂತ್ಯದಲ್ಲಿರುವ ಈ ಕದಂಬವನಕ್ಕೆ ನಿತ್ಯ ಸಂಚಾರ ಇಲ್ಲದೆ ಹೋದರು. ಆಗೊಮ್ಮೆ ಈಗೊಮ್ಮೆ ನಾವೆಲ್ಲ ಕಾಲಿರಿಸಿದವರೇ. ಅಂದು ಕಂಡ ದೃಶ್ಯ ಇಂದು ಅನುಭವಿಸುತ್ತಿರುವಂತಹ ಸ್ಥಿತಿ ಎಂತಹ ವ್ಯತ್ಯಾಸ. ಕಾರ್ಗತ್ತಲೆ ತುಂಬಿರಬೇಕಾದ ಕಾನನ ಕೋಟಿ ದಿವಾಕರರ ಪ್ರಭೆಯಿಂದ ರಾರಾಜಿಸುತ್ತಾ ಇದೆ. ಪರಸ್ಪರ ಜಾತಿ ವಿರೋಧವನ್ನು ಕಾಣಿಸಬೇಕಾದ ಖಗಮೃಗಗಳಲ್ಲಾದರೂ ಸ್ನೇಹ ಸೌಹಾರ್ದದ ಸಂಬಂಧ ಕಾಣಿಸುತ್ತದೆ. ಹಾಗಿದ್ದರೆ ಮನನಶೀಲರಾದ ಮತಿಯುತರಾದ ನಾವಾದರೂ ವಿನಾಕಾರಣವಾಗಿ ಪರಸ್ಪರ ದ್ವೇಷ ಭಾವದಲ್ಲಿ ಬದುಕುತ್ತೇವೆ. ಕೇವಲ ಹೊಟ್ಟೆಯ ಹಸಿವೆಗಾಗಿ ತಿನ್ನು ಬ್ರಹ್ಮ ಕೊಟ್ಟ ಆಯುಷ್ಯದಷ್ಟು ಕಾಲ ಬದುಕಿ ಮತ್ತೆ ಸಾವಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಬಹುದಾದ ಖಗಮೃಗಗಳಲ್ಲಾದರೂ ಇಂತಹ ಒಂದು ಸ್ನೇಹ ಸಂಬಂಧ ಉಂಟಾಗ್ತದೆ ಅಂತಾದರೆ ಏನಿದಕ್ಕರ್ಥ? ಶಿವನೇ, ನಾವು ಮೃಗಗಳಿಗಿಂತಲೂ ಕಡೆ ಅಂತ ತೋರಿಸಿಕೊಟ್ಟಳಲ್ಲ ಇಲ್ಲಿ ನೆಲೆಸಿದ ಹೆಣ್ಣು. ಹಾಗಿದ್ರೆ ಏನು? ಅವಳೆಷ್ಟು ಒಬ್ಬೊಬ್ಬರ ಕಣ್ಣಿಗೂ ಒಂದೊಂದು ವಿಧದಲ್ಲಿ ಕಾಣಿಸ್ತಾಳೆ ಎಂದಾದರೆ ರಕ್ತಬೀಜನ ಕಣ್ಣುಗಳಿಗೆ ಅವಳು ಎಟಕುವಂತಹ ವಿಧಾನ ಹೇಗೆ ಅನ್ನುವುದನ್ನು ನನ್ನ ಅನುಭವದಿಂದಲೇ ಸಿದ್ಧವಾಗಿಸಿಕೊಡಬೇಕು ತಾನು. ಆದ್ದರಿಂದಲೇ ಬೆಳಕಿನ ಮೂಲವನ್ನೇ ಆಧರಿಸಿ ಅರಸುತ್ತಾ ತಪ್ತ ಕಾಂಚನ ವರ್ಣಳಾದ ಈ ಕಾಮಿನಿ ಕನಕದ ಉಯ್ಯಾಲೆಯನ್ನೇರಿ ತಾನಷ್ಟು ಶುದ್ಧ ಸತ್ವಳು ಅನ್ನುವುದನ್ನು ತೋರಿಕೊಡುತ್ತಾ ಇದ್ದಾಳೆ. ಬೇರೆ ಯಾವ ಲೋಹ ಆದರೂ ಮಣ್ಣಿಗೆ ಸೇರಿದರೆ ಅದರದ್ದಾದ ವರ್ಣ ಕಳೆದು ಹೋದೀತು, ಅದರಲ್ಲಿ ತುಕ್ಕು ಬಂದು ಮಣ್ಣಾದೀತು. ಆದರೆ ಸ್ವರ್ಣ ಎಂದಿಗಾದರೂ ಬಣ್ಣ ಕಳೆದುಕೊಳ್ಳುವುದಕ್ಕುಂಟೆ. ಬಣ್ಣ ಕಳೆದುಕೊಂಡರೆ ಮತ್ತೆ ಅದು ಸುವರ್ಣ ಆಗುವುದು ಹೇಗೆ? ಸುವರ್ಣ ಅನ್ನುವ ಹೆಸರೇ ಯಾವ ಕಾಲಕ್ಕೂ ವರ್ಣ ಕಳೆದುಕೊಳ್ಳದೇ ಇರುವುದು ಅನ್ನುವುದರಿಂದ. ಹಾಗಿದ್ರೆ
ದೇಶಕಾಲ ಪರಿಸ್ಥಿತಿಗೆ ಅನುಗುಣವಾಗಿ ವಿಕಾರಾದಿಗಳನ್ನು ಹೊಂದುವ ಸಾಮಾನ್ಯ ಜೀವರುಗಳು ನಾವು. ನನಗೆ ಯಾವ ದೇಶಕಾಲ ಪರಿಸ್ಥಿತಿಯು ಪರಿಣಾಮಕಾರಿಯಾದದ್ದಲ್ಲ, ಬೇಕಾದಂತೆ ತನ್ನ ನಿಯಂತ್ರಣದಲ್ಲಿ ತಾನದಲ್ಲಿ ಇರಿಸಿಕೊಳ್ಳಬಲ್ಲೆ ಅನ್ನುವುದನ್ನು ತೋರಿಕೊಡುವುದಕ್ಕೂ ಅನ್ನುವಂತೆ ಕಾಂಚನ ವರ್ಣದಿಂದಲೂ ಕಾಣಿಸ್ತಾಳೆ. ಕಾಂಚನದ ಉಯ್ಯಾಲೆಯನ್ನು ಅಲಂಕರಿಸಿದ್ದಾಳೆ. ಶಿವನೇ, ಇವಳನ್ನು ವಿವಾಹವಾಗುವಂತಹ ಯೋಚನೆ ಬಂತಲ್ಲ ನಮ್ಮೊಡೆಯನಾದ ಶುಂಭನಿಗೆ. ಇಷ್ಟು ಸಮಯ ಇಲ್ಲದೆ ಇದ್ದದ್ದು ಈ ಸಮಯಕ್ಕೆ ಬರಬೇಕಾದದ್ದು. ಹಾಗಿದ್ರೆ ನಮಗರ್ಥ ಆಗ್ತದೆ. ದಾನವ ಸಾಮ್ರಾಜ್ಯದ ಪರಮೋತ್ಕರ್ಷದ ಕಾಲ ಮುಗಿಯುವ ಸಮಯ ಸನ್ನಿಹಿತಾಯಿತು. ಅವಸಾನ ಸಿದ್ಧವಾಗಿದೆ. ಸಾಯಲಿಕ್ಕೊಂದು ನೆವನ ಬೇಕಷ್ಟೇ. ಹೇಳಿಕೊಳ್ಳುವುದಕ್ಕೆ ಏನಾದರೂ ಒಂದು ಕಾರಣ ಕಾಣಬೇಕು. ಹೆಣ್ಣಿನ ಬಯಕೆ ಅನ್ನುವಂತಹ ಒಂದು ಕಾರಣದಿಂದ ದಾನವ ಸಾಮ್ರಾಜ್ಯದ ಸರ್ವನಾಶಕ್ಕೆ ಮುನ್ನುಡಿಯನ್ನು ಬರೆಯುವುದಕ್ಕೆ ಹೊರಟಿದ್ದಾನೆ ನಮ್ಮೊಡೆ. ಹಾಗಿದ್ರೆ ಏನು ಮಾಡಲಿ? ಅವನನ್ನು ಆಕ್ಷೇಪಿಸುವುದಕ್ಕೆ ನಮಗೆ ಸ್ವರವುಂಟೆ. ಇಷ್ಟರ ತನಕವೂ ನಮಗೆ ಬೇಕಾದ ರಕ್ಷಣೆಯನ್ನು, ಆಶ್ರಯವನ್ನು, ಅವಕಾಶವನ್ನು ಕಲ್ಪಿಸಿಕೊಟ್ಟ ಮಹಾನುಭಾವ. ತಾನೇ ಕಟ್ಟಿ ಬೆಳೆಸಿದಂತಹ ಸಾಮ್ರಾಜ್ಯವನ್ನು ತಾನೇ ಕಿಚ್ಚಿಟ್ಟು ಮುಗಿಸ್ತಾನೆ. ಹಾಗಿದ್ರೆ ಅವನು ಮುಂದಾಗುತ್ತಾನೆ ಅಂತ ಅದರ ಅರ್ಥ ಏನು? ಸ್ವಯಂ ಅವನ ಬುದ್ಧಿಯೂ ಅವನ ನಿಯಂತ್ರಣದಲ್ಲಿ ಇಲ್ಲದೇ ಇದ್ದ ಸ್ಥಿತಿಯಾಗಿದೆ. ಹೌದು, ಅವಸಾನ ಕಾಲ ಸನ್ನಿಹಿತವಾದ ಕಾಲಕ್ಕೆ ಬುದ್ಧಿ ವಿಪರೀತವಾಗಿ ವ್ಯವಹರಿಸ್ತದೆ ಅಂತ ನಾವು ಹೇಳುವುದನ್ನು ಕೇಳಿದ್ದೇವೆ. ಅದೇ ಆದದಿರುವೆ. ಮಾಡಲೇನು ಶಿವನೇ? ಒಡೆಯನ ಮುಂಭಾಗದಲ್ಲಿ ಪಂಥದ ನುಡಿಗಳನ್ನಾಡಿ ಹೊರಟು ಬಂದಿದ್ದೇನೆ. ಬರಿಗೈಯಿಂದ ಹಿಂದೆ ಹೋಗಿ ಯಾರ ಮುಖ ನೋಡಿ ಹಾಗೆಂದು ಹೋರಾಟದಿಂದ ಕರೆದೊಯ್ಯುವುದಕ್ಕೆ ನನ್ನ ಸಾಮರ್ಥ್ಯ ಎಷ್ಟಕ್ಕೆ ಸಾಕಾದೀತು. ಈ ಎರಡರ ಮಧ್ಯದಲ್ಲಿ ನನ್ನ ಕರ್ತವ್ಯ ಏನು? ಹೌದು, ನನ್ನ ಆಯುಷ್ಯಕ್ಕಾಗಿ ನಾನು ಹಂಬಲಿಸುವುದಿಲ್ಲ. ಆದರೆ ಎಲ್ಲಾದರೂ ಕೃಪಾಕರಿಯಾದಂತಹ ಆಕೆಯ ಅನುಗ್ರಹ ವಿಶೇಷ ದಾನವ ಸಾಮ್ರಾಜ್ಯದ ಒಬ್ಬ ಸತ್ಪ್ರಜೆಯ ಮೇಲೆಯಾದರೂ ಬೀಳುತ್ತದೆ ಎಂದಾದರೆ ಅವನ ಆಯುಷ್ಯ ವೃದ್ಧಿಗೆ ಅದು ಕಾರಣವಾಗಿ ಪರಿಣಮಿಸುತ್ತದೆ. ಅದಕ್ಕಾಗಿ ನಮ್ಮ ಪ್ರಯತ್ನ ನೀರ ಮೇಲಿನ ಹೋಮದಂತೆ ನಿರರ್ಥಕವಾಗುವುದಿಲ್ಲ ಅನ್ನುವ ವಿಶ್ವಾಸ ಮೂಡುತ್ತದೆ. ಹೋಗಿ ಅಡಿಗೆರಬಹುದು.
ಸರ್ವೇಶ್ವರನಾಗದಲ್ಲಿ ಮಹಾದಾಯಿ ರಕ್ತ ಬೀಜಾಖ್ಯನ ಅಭಿವಾದನಗಳನ್ನು ಹೇಳು. ಅಮ್ಮ ಶುಂಭಕ್ಕೆ ನಾಮಕನ್ನು ಕೈಗೊಂಡು ಅವನ ಅಪೇಕ್ಷೆಯನ್ನು ಕೈಗೂಡಿಸಿಕೊಡುವಲ್ಲಿ ಹಾ. ರಕ್ತಬೀಜ ನಾಮಕನಾದ ನಾನು ಅತುಳ ದಾನವ ಸೇನೆಯೊಂದಿಗೆ ನಿನ್ನ ಸಮ್ಮುಖದಲ್ಲಿ ಕಾಣಿಸಿಕೊಂಡಿದ್ದೆ ಹಾ. ಅಮ್ಮ ಹಾಗೆಂದು ಹೋರಾಟವೇ ನಮ್ಮ ಉದ್ದೇಶ ಅಂತಲ್ಲ. ನಿನ್ನ ಕುರಿತಾಗಿ ಗೌರವ ಭಾವವುಳ್ಳವನಾದ್ದರಿಂದ ಹೊನ್ನೊಂದಣವನ್ನು ತಂದಿರುವೆ. ಒಂದೇ ಜಗಲಿಗೇರಿಸಿ ಉರಿವೈ ಏಣಾಂಕ ನಿಭವದನೆಯಾದಂತಹ ನೀನು ದಾನವ ಸಾಮ್ರಾಜ್ಯದ ಉತ್ಕರ್ಷಕ್ಕೆ ಕಾರಣವಾಗುವ ಹಾಗೆ ಸುಧಾರಸ ಸೇತನದಿಂದ ಅನವರತ ನಮ್ಮ ಬೆಳವಣಿಗೆಗೆ ಅನುಕೂಲವಾಗುವುದಕ್ಕಾಗಿ ಶುಂಭನ ವಾಮಭಾಗವನ್ನು ಅಲಂಕರಿಸು. ಇದು ನನ್ನ ಪ್ರಾರ್ಥನೆ, ನಿವೇದನೆ, ವಿನಂತಿ. ಬರಬೇಕು ರಕ್ತಬೀಜ ಪ್ರಾರ್ಥಿಸುವುದಕ್ಕೆ ಇದು ಸಮಯವಲ್ಲ, ಅಲ್ವಾ? ಬೇಡುವುದಕ್ಕೆ ಇದು ಕಾಲವಲ್ಲ, ವಿನಂತಿಗಾಗಿ ಇದು ಕಾಲವಲ್ಲದ ಕಾಲ. ಎಲ್ಲವನ್ನು ಒಂದರಲ್ಲೇ ಇರಿಸಿಕೊಂಡು ಆಯುಧಧಾರಿಯಾಗಿ ಬಂದೆ ಎಲ್ಲ. ಹೌದು. ಇದರ ಅರ್ಥ ಏನು ಅಂತ ನಾನು ಆಲೋಚಿಸಬೇಕು. ಅದು ಯಾವುದು ನಡೆಯದಿದ್ರೆ ಇದು ಅಂತ. ಕಲಿ ರಕ್ತಬೀಜನಾದಂತಹ ನೀನು ದ್ವಂದ್ವ ಭಾವವನ್ನು ಇರಿಸಿಕೊಂಡು ಬಂದೆ ಎನ್ನುವುದು ಸ್ಪಷ್ಟ. ದ್ವಂದ್ವತೆಗಾಗಿ ಇರುವವಳಲ್ಲ ಈ ದೇವಿ ಎನ್ನುವುದನ್ನು ನಿನ್ನ ಅರ್ಥ ಮಾಡಿಕೊಳ್ಬೇಕು. ದ್ವಂದ್ವಾತೀತಳಾದಂತಹ ನಾನು ಈ ಹೊತ್ತಿಗೆ ನೀ ಈ ರೀತಿಯಾಗಿ ಬಂದರೆ ನಿನ್ನನ್ನು ಹೇಗೆ ಪ್ರಶ್ನಿಸುವುದು ಅಂತ ಆಲೋಚಿಸಬೇಕಲ್ಲ. ಭಕ್ತಿಯ ಪಥವನ್ನು ಹಿಡಿದು ಬಂದವರಲ್ಲಿ ನೀ ಎರಡನೆಯವ. ಸುಗ್ರೀವನಂತೆ ಬರುತ್ತಿದ್ದರೆ, ನಿಷ್ಕಲ್ಮಶವಾದ ಭಕ್ತಿಯೂ ಇರುತ್ತಿದ್ದರೆ ಈ ಹೊತ್ತಿಗೆ ನೀವು ವರ್ಣಿಸಬಹುದಾಗಿತ್ತು. ಅವ ಸತ್ತವ ಬದುಕಿದ, ನಾನು ಬದುಕಿಯೂ ಸಾಯುವಲ್ಲ. ಯಾಕೆ ಅವನನ್ನು ಸಾಯಿಸುವುದಕ್ಕೂ ಕಾರಣ ನಿಗ್ರಹಾನುಗ್ರಹ ಶಕ್ತಿಯನ್ನು ಹೊಂದಿದವಳು ನಾನು ಎನ್ನುವುದನ್ನು ಅರ್ಥಪಡಿಸುವುದಕ್ಕೆ ಬೇಕಾಗಿ ಶುಂಭನೆ ಬರಬೇಕಾಗಿತ್ತಲ್ಲ. ಸಂಗ್ರಾಮಕ್ಕಾಗಿ ಆತ ಬಾರದೆ ನಿಮ್ಮವರನ್ನೆಲ್ಲರನ್ನು ಕಳುಹುವುದಕ್ಕೆ ಮುಂದಾದ. ನಾವಾಗಿ ಹೊರಟು ಬಂದಿದ್ದೇವೆ, ಪ್ರಾಣಾರ್ಪಣಕ್ಕೆ ಸಿದ್ಧರ. ಅಧಟುತನದಲ್ಲಿ ತೋರಿಸಿದವರೆಲ್ಲರಿಗೂ ಗತಿಯನ್ನು ಕಾಣಿಸಿದವಳೆ. ಅವ ಬರುವುದಿಲ್ಲ ಅಂತಾದ್ರೆ ನೀವು ಮುಖವಾಣಿಯಾಗಿ ಬಂದೆ ಅಂತಾದ್ರೆ ಅರ್ಥ ಏನು? ಆತ ಓರ್ವ ಅಲ್ಪ, ನೀನು ರಣಹೇಳಿ ತೊಲಗು. ದೇಹವನ್ನೊಮ್ಮೆ ಅಲುಗಿಸಿ ಏಕಳಾಗಿದ್ದವಳು
ಬೇಕಾದ ವರ ಆಶ್ಚರ್ಯವಿದು. ರಕ್ತ ಬೀಜನ ರಕ್ತದಿಂದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬೀಜಾದಿಗಳು ಉತ್ಪನ್ನ. ಬೀಜಾದಿಗಳ ಪಾನಕ್ಕೆ ಬೇಕಾಗಿ ನೀಳವಾದಂತಹ ರಸನೆಯನ್ನು ಚಾಚಿ ರಕ್ತ